ಅದ್ಭುತ ನಡಿಗೆ ನ್ಯೂಸಿಗೆ ಸ್ವಾಗತ. ಗಂಗಾವತಿ ನಗರದ ನಗರೇಶ್ವರ ದೇವಸ್ಥಾನದಲ್ಲಿ ಆರ್ಯವೈಶ್ಯ ಸಮಾಜದ ಕುಲದೇವತೆ ವಿಶ್ವರೂಪಿಣಿ ಶ್ರೀ ವಾಸವಿ ಚಲನಚಿತ್ರದ ಪೋಸ್ಟರ್ಗಳನ್ನು ಬಿಡುಗಡೆಗೊಳಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಆರ್ಯವೈಶ್ಯ ಸಮಾಜದ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಶ್ರೇಷ್ಠಿ ಅವರು ಮಾತನಾಡಿ, ಅಪರೂಪಕ್ಕೆ ಎಂಬಂತೆ ಆಗೊಮ್ಮೆ ಈಗೊಮ್ಮೆ ಬೆಳ್ಳಿ ತೆರೆಯ ಮೇಲೆ ಆಗಮಿಸುತ್ತಿರುವ ಭಕ್ತಿ ಪ್ರಸಾರವಾದ ಚಿತ್ರಗಳು ಪ್ರತಿಯೊಬ್ಬ ಆಸ್ತಿಕ ಬಂಧುಗಳು ವೀಕ್ಷಿಸುವುದರ ಮೂಲಕ ಸುಖಿ ಸಮಾಜದ ನಿರ್ಮಾಣಕ್ಕೆ ಮುಂದಾಗಬೇಕಾದ ಅವಶ್ಯಕತೆ ಇದ್ದು, ಈ ಹಿನ್ನೆಲೆಯಲ್ಲಿ ಜನವರಿ 7ರಂದು ನಗರದ ಚಂದ್ರಹಾಸ್ ಚಿತ್ರಮಂದಿರದಲ್ಲಿ ಆರ್ಯವೈಶ್ಯ ಸಮಾಜದ ಕುಲದೇವತೆಯಾದ ಶ್ರೀ ಕನ್ನಿಕಾ ಪರಮೇಶ್ವರಿ ಶ್ರೀ ವಾಸವಿ ಜೀವನ ವಿಶ್ವರೂಪಿಣಿಯಾಗಿ ಕಂಗೊಳಿಸಿದ ಚಲನಚಿತ್ರ ಮಧ್ಯಾಹ್ನ 2 ಗಂಟೆಗೆ ಹಾಗೂ ಸಂಜೆ 6 ಗಂಟೆಗೆ ಪ್ರದರ್ಶನಗೊಳ್ಳಲಿದೆ ಎಂದು ಹೇಳಿದರು. ವಾಸವಿ ಯುವಜನ ಸಂಘದ ಕಾರ್ಯದರ್ಶಿ ಮಂಜುನಾಥ್, ಮಹಿಳಾ ಘಟಕದ ಅಧ್ಯಕ್ಷ ಭಾಗ್ಯ ಈಶ್ವರ್ ಶ್ರೇಷ್ಠಿ, ವಾಸು ಲಕ್ಷ್ಮಣ್ ರಾಯಚೂರ್ ಹೇಳಿದರು. ಈ ಸಂದರ್ಭದಲ್ಲಿ ಬಸಾಪಟ್ನ, ಮಲ್ಲಾಪುರ್, ಶ್ರೀರಾಮನಗರ ಸೇರಿದಂತೆ ಮತ್ತಿತರ ಭಾಗಗಳಿಂದ ಆಗಮಿಸಿದ ಸಮಾಜ ಬಾಂಧವರಿಗೆ ಚಲನಚಿತ್ರದ ಟಿಕೆಟ್ಗಳನ್ನು ವಿತರಿಸಲಾಯಿತು. ಈ ವೇಳೆ ಸಮಾಜದ ಹಿರಿಯರು ಮತ್ತು ಮುಖಂಡರು ಇತರರು ಭಾಗವಹಿಸಿದ್ದರು. ಎಲ್ಲರೂ ಈ 7ನೇ ತಾರೀಕು ಎಲ್ಲರೂ ಬರಬೇಕಂತ, ವಾಸವಿ ಮಾತೆ ಒಂದು ಫಿಲಿಮ್ ನೋಡಬೇಕಂತ ಎಲ್ಲರಿಗೂ ಹೆಚ್ಚಿಸ್ಕೊಳ್ತಿದ್ದೇವೆ. ಒಂದು 7ನೇ ತಾರೀಕು 26ನೇ ಇಸ್ವಿಯಲ್ಲಿ ಒಂದು ಹೊಸ ವರ್ಷದ ಸಲುವಾಗಿ ವಿಶ್ವರೂಪಿಣಿ ವಾಸವಿ ಮಾತೆ ಚಲನಚಿತ್ರವನ್ನು ಸಂದರ್ಶಿಸುತ್ತಿದ್ದಾರೆ. ಎಲ್ಲರೂ ಕುಟುಂಬ ಸಮೇತ ಬಂದು ನೋಡಿ ಆನಂದಿಸಿ ವಾಸವಿ ಚಿತ್ರವನ್ನು ನೋಡಿ ನಾವು ಆಕೆಯ ಮಾದರಿಯಲ್ಲಿ ನಡೆಯಬೇಕೆಂದು ಕೇಳ್ಕೊಳ್ತೇನೆ. ವಾಸವಿ ಮಾತಾ ವಾಸವಿ ಮಾತೆ ಚರಿತ್ರೆಯನ್ನು ಎಲ್ಲರಿಗೂ ಬಂದಿಲ್ಲ. ತುಂಬ ಜನಕ್ಕೆ ವಾಸವಿ ತ್ಯಾಗ, ವಾಸವಿ ಆದರ್ಶಗಳು ತುಂಬ ಜನಕ್ಕೆ ಗೊತ್ತಿಲ್ಲ. ಈ ಸಿನಿಮಾ ನೋಡೋದ್ರಿಂದ ನಮ್ಮ ವಾಸವಿ ಮಾತೆಯ ತ್ಯಾಗ ಮತ್ತು ಆದರ್ಶಗಳ ಬಗ್ಗೆ ಗೊತ್ತಾಗುತ್ತಿಲ್ಲ. ದಯವಿಟ್ಟು ಬನ್ನಿ, ಸಿನಿಮಾವನ್ನು ನೋಡಿ. ನಾವು ಬೇರೆ ಎಲ್ಲೆಲ್ಲೋ ಟೈಮ್ ಸ್ಪೆಂಡ್ ಮಾಡ್ತೀವ, ಒಂದು ಸಲ ಬಂದು ಈ ಒಂದು ಒಳ್ಳೆಯ ಒಂದು ರೀತಿಯ ನಮ್ಮ ಸಮಯವನ್ನು ಕಳೆಯೋಣ. ಬನ್ನಿ, ನೀವು ಬನ್ನಿ, ನಿಮ್ಮವರನ್ನ ಕರೆ ತನ್ನಿ, ನಾವು ಬರುತ್ತೇವೆ. ಎಲ್ಲ ನನ್ನ ಆರ್ಯವೈಶ್ಯ ಬಂಧುಗಳೇ ಮತ್ತು ಗಂಗಾವತಿಯ ನಾಗರಿಕರೇ, ಬಹುದಿನಗಳ ನಂತರ ಒಂದು ವಾಸವಿ ವಿಶ್ವರೂಪಿಣಿ ಶ್ರೀ ವಾಸವಿ ಚಲನಚಿತ್ರವನ್ನು ಹಿಂದೆ ಒಂದು ಭಾಳ ಒಂದು 50 ವರ್ಷಗಳ ಹಿಂದೆ ಒಂದು ಚಿತ್ರ ಆಗಿತ್ತು. ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತದು. ಆ ತದನಂತರದಲ್ಲಿ ಭಾಳ ದಿನಗಳ ನಂತರ ವಿಶ್ವರೂಪಿಣಿ ಶ್ರೀ ವಾಸವಿ ಚಲನಚಿತ್ರವನ್ನು ವೇಮಗಲ್ ಜಗನ್ನಾಥ್ ಅವರ ನಿರ್ದೇಶನದಲ್ಲಿ ಪ್ರಸನ್ನ ಅವರ ಒಂದು ಪ್ರೊಡ್ಯೂಸರ್ ನೇತೃತ್ವದಲ್ಲಿ ಅತ್ಯುತ್ತಮವಾದ ಒಂದು ಚಿತ್ರವನ್ನು ಮೂಡಿಬಂದಿದೆ. ಈಗಾಗಲೇ ರಾಜ್ಯಾದ್ಯಂತ ಚಿತ್ರ ರಿಲೀಸ್ ಆಗಿದೆ. ಈಗ ನಂತರ ಗಂಗಾವತಿಯಲ್ಲಿ ನಾವು ಆರ್ಯವೈಶ್ಯ ಸಮಾಜ ಗಂಗಾವತಿಯ ಪರವಾಗಿ ಇಲ್ಲಿ ಒಂದು ಪ್ರದರ್ಶನ ಮಾಡಲೇಬೇಕಂತ ಕೇಳಿದಾಗ ಚಂದ್ರಹಾಸ್ ಟಾಕೀಸ್ನಲ್ಲಿ ಪ್ರದರ್ಶನಕ್ಕೆ ವಿತರಕರು ಮತ್ತು ಪ್ರೊಡ್ಯೂಸರ್ ಒಪ್ಪಿಕೊಂಡು 7 ಜನವರಿ 2026ರಂದು ಚಲನಚಿತ್ರಗೊಳ್ಳಲಿದೆ. ಕೇವಲ 2 ಶೋಗಳು ಮಾತ್ರ ನಡೀತಾ ಇದ್ದಾವೆ. ಆ ಶೋಗಳು ಅಂತಂದರೆ 7ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ಮ್ಯಾಟ್ನಿ ಮತ್ತು 6 ಗಂಟೆಗೆ ಫಸ್ಟ್ ಶೋ. 2 ಶೋಗಳು ಮಾತ್ರ ಇದ್ದಾವೆ. ಸುತ್ತಮುತ್ತ ಹಳ್ಳಿಗಳು, ಕಂಪ್ಲಿ, ಹೊಸಪೇಟೆಯಿಂದಲೂ ಕೂಡ ನಮಗೆ ಫೋನ್ಗಳು ಬರ್ತಾ ಇದ್ದಾವೆ. ವಾಟ್ಸಪ್ಗೆ ಹಾಕಿದ ಮೇಲೆ ನಾವು 2 ತೊಗೊಂಡು ಇನ್ನೂ 4 ಶೋ ತಗೊಳ್ಳಿಲ್ಲಲ್ಲ ಅನ್ನೋ ಒಂದು ಅನಿಸ್ತಾ ಇದೆ. ಹಾಗಾಗಿ ಅಲ್ಲಿ ಟಾಕೀಸು ಖಾಲಿ ಇಲ್ಲ. 7ನೇ ತಾರೀಕು ಮಾತ್ರ ಖಾಲಿ ಇತ್ತು. ಆ ದೃಷ್ಟಿಯಲ್ಲಿ 2 ಶೋ ಇರೋದ್ರಿಂದ ನಾವು ಹಾಕಿದರೆ ನೋಡೋ ಒಂದು ಅವಕಾಶ ತಪ್ಪಬಾರ್ದು. ಹಾಗಾಗಿ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಎಲ್ಲ ನನ್ನ ಆರ್ಯವೈಶ್ಯ ಬಂಧುಗಳು ಆ ಒಂದು ಟಿಕೆಟನ್ನು ಖರೀದಿ ಮಾಡಿ. 2 ಹಂತದ ಟಿಕೆಟ್ ಇದೆ. ಬಾಲ್ಕನಿ ಬರೀ 200 ರೂಪಾಯಿ ಮಾತ್ರ. ಗೌರವಧನ, ಅದು ಯಾವುದೇ ಸಮಾಜದಿಂದ ನಡೆಸ್ತಾ ಇದ್ದೀವಿ. ಹಾಗಾಗಿ ಗೌರವಧನವಾಗಿ ಬಾಲ್ಕನಿ 200 ರೂಪಾಯಿ, ಕೆಳಗಡೆ ಫಸ್ಟ್ ಕ್ಲಾಸಿಗೆ 50 ರೂಪಾಯಿಗಳನ್ನು ಇಟ್ಟಿದೆ. ಹಾಗಾಗಿ ಎಲ್ಲರೂ ಮನೆಯವರೆಲ್ಲರೂ ನೋಡಬೇಕಂತೇಳಿ ಕಡಿಮೆ ವೆಚ್ಚದಲ್ಲಿ ಎಲ್ರಿಗೂ ನಾವು ಚಿತ್ರವನ್ನು ತೋರಿಸ್ಬೇಕನ್ನೋ ಅಭಿಲಾಷದಿಂದ ನಮ್ಮ ಕಾರ್ಯಕಾರಿ ಮಂಡಳಿ ಸದಸ್ಯರು ಎಲ್ಲರೂ ನಿರ್ಧಾರ ಮಾಡಿ
ಎಲ್ಲರನ್ನೂ ನಾವು ತೋರಿಸಲೇಬೇಕನ್ನೋ ಉದ್ದೇಶದಿಂದ ಇಟ್ಟಿದ್ದೀವಿ. ಹಾಗಾಗಿ ಈಗಾಗಲೇ ಇವಾಗ ಇದರ ನಂತರನೇ ಒಂದು ಟಿಕೆಟ್ ವಿತರಣೆ ಕಾರ್ಯಕ್ರಮ ಬಂದಿದೆ. ನಮ್ಮ ಸ್ನೇಹಿತರು ಬಸಪ್ಪಣ್ಣದ ಅಧ್ಯಕ್ಷರು ಸಂತೋಷ್ ಮತ್ತು ಎಲ್ಲಯ್ಯವರು ಕೂಡ ಬಂದಿದ್ದಾರೆ ಒಂದು ಟಿಕೆಟ್ ಕಲೆಕ್ಟ್ ಮಾಡಲಿಕ್ಕೆ. ಮತ್ತು ಅವರು ಕೂಡ ಭಾಳ ಹಳ್ಳಿಯವರುಗಳಿಗೆ ಕ್ಯಾನ್ವಸ್ ಮಾಡಿದ್ದಾರೆ. ಅಲ್ಲಿ ಒಂದು 400ರಿಂದ 500 ಟಿಕೆಟ್ ಆಲ್ರೆಡಿ ಬುಕ್ ಆಗಿದೆ, ಕಂಪ್ನಿಯಿಂದನೂ ಆಗ್ತಾ ಇದ್ದಾವೆ. ಹೀಗಾಗಿ ತಾವೆಲ್ಲರೂ ಆದಷ್ಟು ಬೇಗ ತಮ್ಮ ಟಿಕೆಟ್ಗಳನ್ನು ಕಾಯ್ದಿರಿಸ್ಕೋಬೇಕು. ಕಾಯ್ದಿರಿಸ್ಕೊಂಡ ಚಲನಚಿತ್ರ ಈ ಪ್ರಸ್ತುತ ಕಾಲದಲ್ಲಿ ಭಾಳ ಒಂದು ಮೆಸೇಜ್ ಕೊಡ್ತಾ ಇದೆ. ಯುದ್ಧಗಳು ದೇಶದಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧ ನಿಲ್ಲಿಸಲಿಕ್ಕಾಗಿ ಆ ಒಂದು ದೇವಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ಚಿತ್ರ. ಆ ಶಾಂತಿಗಾಗಿ ಒಂದು ತ್ಯಾಗವನ್ನು ಮಾಡಿದಂಥ ತ್ಯಾಗವನ್ನು ತನ್ನ ದೇವನ್ನೇ ತಾನೇ ತ್ಯಾಗ ಮಾಡಿದಂಥ ಒಂದು ಚಿತ್ರ. ಆ ಒಂದು ಚಿತ್ರ ಇಲ್ಲ ಅಂದರೆ ಕೇವಲ ಯುದ್ಧಗಳಿಂದಲೇ ಸಮಸ್ಯೆ ಬಗೆಹರಿದಿಲ್ಲ. ನಾನೇ ಇಲ್ಲ ಅಂದರೆ ಸಾಕು, ಯುದ್ಧ ಇಲ್ಲಿಂದ ನಡೆಯುತ್ತೆ ಅನ್ನೋ ಒಂದು ಮನೋಭಾವದಿಂದ ಆ ಒಂದು ಶಾಂತ ರೀತಿಯಿಂದ ಅವರು ಏನು ನಿರ್ಧಾರ ತಗೊಂಡ್ರು ಆ ನಿರ್ಧಾರ ತೆಗೆದುಕೊಂಡಂಥ ಸಂದರ್ಭಗಳಲ್ಲಿ ಎಷ್ಟು ಜನ ನಾವು ಗೋತ್ರದವರಲ್ಲಿ ನಾವು ಅದಕ್ಕೆ ಆತ್ಮಾರ್ಪಣೆ ಮಾಡ್ಕೊಂಡಿದ್ದೀವಿ. ಇವನ್ನೇ ಕೆಲವೇ ದಿವಸಗಳು 20ನೇ ತಾರೀಕು ವಾಸವಿ ಆತ್ಮಾರ್ಪಣೆ ದಿನವಿದೆ. ಆ ಸಂದರ್ಭದಲ್ಲಿ ಈ ಚಿತ್ರ ನಮ್ಮ ಸಮಾಜಕ್ಕೆ ಔಚಿತ್ಯ ಇದೆ. ಆ ಸಮಾಜದ ತ್ಯಾಗ ಅಮ್ಮನ ತ್ಯಾಗವನ್ನು ನಾವೆಲ್ಲರೂ ಸ್ಮರಿಸ್ಬೇಕು. ಯಾವತ್ತು ಯಾಕೆ ಈ ತ್ಯಾಗದ ಬಗ್ಗೆ ಹೇಳ್ತೀವಿ ಅಂದರೆ ಎಲ್ಲರೊತ್ತಿಗೆ ನಮ್ಮ ವೈಮನಸ್ಸುಗಳು ಇರ್ತಾವೆ. ಆ ವೈಮನಸ್ಸುಗಳು ಎಲ್ಲಿದಾವೆ ಅಂದರೆ ನಾವೇ ಜಗಳ ಆಡ್ತೀವಿ. ಯಾರಂದರೆ ಅದ್ರಾಗ ಆಸ್ತಿ ಸಲುವಾಗಿ ಅಣ್ಣ ತಮ್ಮ ಜಗಳ ಇವತ್ತು ನಮ್ಮ ಸಮಾಜದಲ್ಲಿ ಭಾಳ ಆಗ್ತಾಯಿದ್ದಾವೆ. ಅಮ್ಮ ಪ್ರಾಣನೇ ತ್ಯಾಗ ಮಾಡಿಲ್ಲ ಯುದ್ಧದ ಸಲುವಾಗಿ. ನಾವು ಕೂಡ ತ್ಯಾಗದ ಮನೋಭಾವನೆ ತೋರಿಸೋಣ. ಕೆಲವು ಸಂದರ್ಭಗಳಲ್ಲಿ ನಾನು ಅನ್ನೋ ಅಹಂಕಾರದಿಂದ ಹೊರತುಪಡಿಸಿ ಅಂದರೆ ನಾನು ಅನ್ನೋ ಅಹಂಕಾರವನ್ನು ತ್ಯಾಗ ಮಾಡಿ ಸಮಾಜ ಕಟ್ಟಲಿಕ್ಕೆ ನಾವು ಏನು ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಇವತ್ತು ಸಮಾಜ ಭಾಳ ಬೇರೆ ಸಮಾಜ ಅಂದರೆ ಇಡೀ ನಮ್ಮ ಭಾರತ ದೇಶ ಯಾವ ರೀತಿ ನಡೀತಾ ಇದೆ ಆ ತಕ್ಕಂಗೆ ನಾವು ಬದಲಾವಣೆ ಆಗಬೇಕು. ನಾವು ಬದಲಾವಣೆ ಆಗದಾರದೆ ಹಂಗೆ ಕುಂತ್ರೆ ಓಡ್ತಾ ಇರ್ತಾರೆ, ನಾವು ಕುಂತು ನೋಡ್ತಾನೆ ಇರ್ತೀವಿ. ಆ ದೃಷ್ಟಿಯಲ್ಲಿ ಯುವಕರಿಗೆ ಮತ್ತು ಎಲ್ಲರಿಗೆ ಒಳ್ಳೆ ಮೆಸೇಜ್ ಕೊಡ್ತಕ್ಕಂಥ ಚಿತ್ರವನ್ನು ನೋಡಿ ನಾನು ಸಂದರ್ಭ ಬಂದರೆ ಈ ಸಮಾಜಕ್ಕಾಗಿ ಸಮಯವನ್ನು ತ್ಯಾಗ ಮಾಡ್ತೀನಿ, ನನ್ನ ಹಣವನ್ನು ತ್ಯಾಗ ಮಾಡ್ತೀನಿ, ನನ್ನ ದಾನವನ್ನು ಮಾಡ್ತೀನಿ ಅನ್ನೋ ಮನೋಭಾವನೆ ಬರಲಿ ಅಂತೇಳಿ ನಮ್ಮ ಕಾರ್ಯಕಾರಿ ಮಂಡಳಿ ಸದಸ್ಯರು ಈ ಚಿತ್ರವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದ ನಗರದ ಎಲ್ಲರೂ ಬಂದು ಆ ಚಿತ್ರವನ್ನು ನೋಡಿ ನಮ್ಮೆಲ್ಲರಿಗೆ ಒಂದು ಯಶಸ್ಸನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ವಿನಿಸ್ಕೊಳ್ತೇವೆ. ಒಂದು ಶೋಗೆ 700 ಜನ ಮಾತ್ರ ಹಿಡಿತೈತೆ. 550 ರೂಪಾಯಿ ಟಿಕೆಟು, 180 200 ರೂಪಾಯಿ ಟಿಕೆಟ್, 700 ಸೀಟ್ ಅಂದರೆ 680 ಎಷ್ಟಿದೆ ಸೀಟು, 2 ಶೋ. ಹಾಗೆ 1200ರಿಂದ 1300 ಜನ ನೋಡ್ಬೋದು 2 ಶೋ. ಊರಿಗೆ ಬೆಳಿಗ್ಗೆ ಬಿಡೋಣ, ಅವ್ರಿಗೆ ಬಂದು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ನಾವು ನಗರದ ಪ್ರದೇಶದಾಗಿರೋರು ಫಸ್ಟ್ ಶೋಗೆ ಹೋಗೋಣ. ಸಮಾಜ ವತಿಯಿಂದ ನೀರು, ಸಮೋಸ ಎಲ್ಲ ಸ್ನ್ಯಾಕ್ಸ್ ವ್ಯವಸ್ಥೆ ಇರ್ತದೆ. ಆದರೆ ಅಥೆಂಟಿಕ್ ಆಗಿ ಹೇಳಲ್ಲ ಸತ್ಯ, ಯಾಕಂದರೆ ಸ್ಪಾನ್ಸರ್ ಯಾರು ಕೊಟ್ಟು ಮತ್ತೆ ಅದನ್ನು ನಾವು ಹೇಳ್ತೀವಿ. ಬುಧವಾರದ ದಿನ ನಮಗೆಲ್ಲ ಒಂದು ಶುಭ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆ ದಿನ ಚಂದ್ರ ಆರ್ಸ್ತಾಕಿಸಿ ಗಂಗಾವತಿ ಅಲ್ಲಿ ವಿಶ್ವರೂಪಿಣಿ ವಾಸವಿ ಅನ್ನೋ ಒಂದು ಚಲನಚಿತ್ರ ಬಿಡುಗಡೆ ಮಾಡ್ತಾ ಇದ್ದಾರೆ ನಮ್ಮ ಸಮಾಜದಿಂದ. ಆದ್ದರಿಂದ ತಾವೆಲ್ಲರೂ ಪ್ರತಿ ಕುಟುಂಬದವರೆಲ್ಲರೂ ಸೇರಿ ಈ ಒಂದು ಚಲನಚಿತ್ರವನ್ನು ವೀಕ್ಷಿಸಬೇಕಂತ ತಿಳ್ಕೊಳ್ತೀವಿ. ಆಮೇಲೆ ನಾವು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ವಾಸವಿ ಚರಿತ್ರೆ, ವಾಸವಿ ಪುರಾಣ ಈ ಥರ ಎಲ್ಲದರ ಬಗ್ಗೆ ನಾವು ಕೇಳಿರ್ತೀವಿ. ಆದರೆ ಏನು ಮಾಡ್ತೀವಿ ನಾವು ಕೆಲವೊಂದು ಸಲ ಪುಸ್ತಕಗಳನ್ನು ನಾವು ಓದಿರ್ತೀವಿ. ಅದರಲ್ಲಿ ಒಂದು ವಾಸವಿ ಚರಿತ್ರೆಯ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಅಷ್ಟೊಂದು ದಟ್ಟವಾಗಿ ಬೇರಿರೋದಿಲ್ಲ. ಆದ್ದರಿಂದ ನಾವು ಒಂದು ಚಲನಚಿತ್ರಕ್ಕೆ ಹೋಗಿ ಅಲ್ಲಿರುವ ಪ್ರತಿಯೊಂದು ಸನ್ನಿವೇಶಗಳನ್ನು ವಾಸವಿ ಬಗ್ಗೆ, ವಿಷ್ಣುವರ್ಧನದ ರಾಜನ ಬಗ್ಗೆ, ಅವರ ಅಪ್ಪ ಅಮ್ಮ ಬಗ್ಗೆ ಇವೆಲ್ಲ ನಾವು ವೀಕ್ಷಣೆ ಮಾಡಿದಾಗ ಆ ಒಂದು ಪ್ರತಿಯೊಂದು ಸಂದರ್ಭದಲ್ಲಿ ಏನೇನಾಗುತ್ತೆ, ಯಾವಾಗ ಏನೇನಾಗುತ್ತೆ ಅನ್ನೋ ಒಂದು ವಿಷಯ ನಮ್ಮ ಮನಸ್ಸಲ್ಲಿ ಮನದಟ್ಟ ಆಗುತ್ತೆ ಫುಲ್. ಆದ್ದರಿಂದ ಪ್ರತಿಯೊಬ್ಬರು ಬರ್ರಿ.